ಎಲ್ಲರೂ ಬೆಂಕಿ ಹಚ್ಚತಕ್ಕಂಥ ಕಂಪ್ಲೇಂಟ್ ಕಾಪಿದು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ ಜಾರ್ಜ್ ಸರ್ ವಿನಂತಿ ಮಾಡ್ಕೋತಾ ಇದ್ದಾರೆ. 2 ನಿಮಿಷ ಮಾತಾಡ್ತೀನಿ ಅಂತ. ಪರಮೇಶ್ವರ ನೋಡಿ, ನಾವೇನ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಈ ಹೇಳಿಕೆ ಒಪ್ಕೊಳ್ತೀರಾ ನೀವು? ಈ ಕ್ರಿಶ್ಚಿಯನ್ ಸಮರ್ಥನೆ ಮಾಡ್ತೀರಾ? ಹೌದು ಹೌದು ನಾಳೆ ಮುಂಜಾನೆ 10:15ಗೆ ಮುಂದೂಡಲಾಗಿದೆ. ಎಷ್ಟು ಎಫೆಕ್ಟ್ ಆಗಿದ್ದಾರೆ ಅದರಿಂದ. ಬೆಂಗಳೂರಿನ ರಾಮನ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸದನದಲ್ಲಿ ಭಾರಿ ಗಲಾಟೆ ಯಾವ ಮಟ್ಟಿಗೆ ಅಂತಂದ್ರೆ ಅನಿವಾರ್ಯವಾಗಿ ಆ ಗಲಾಟೆಯನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಕಲಾಪವನ್ನ ಮುಂದೂಡಬೇಕಾದ ಅನಿವಾರ್ಯ ಪರಿಸ್ಥಿತಿ. ಒಂದ್ ಕಡೆ ಕಾಂಗ್ರೆಸ್ನವರು ರಾಜಕೀಯವಾಗಿ ಇದನ್ನ ಬಿಜೆಪಿ ಬಳಸ್ಕೊಳ್ತಿದೆ ಅನ್ನೋ ಆರೋಪ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಧೋರಣೆ ಅನ್ನೋದು ಬಿಜೆಪಿಯ ಆರೋಪ. ಈ ಆರೋಪ ಪ್ರತ್ಯಾರೋಪಗಳು ಸದನದ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡಿದೆ. ಇವತ್ತು ಇಡೀ ದಿನ ಬಹುತೇಕ 2 ಮನೆಗಳಲ್ಲೂ ಕೂಡ ಇದೇ ವಿಚಾರ, ರಾಮನ ಅವಹೇಳನೆ ಹಾಗೆ ಮಂಗಳೂರಿನಲ್ಲಿ ಆ ಶಿಕ್ಷಕಿಯನ್ನ ಅಮಾನತುಗೊಳಿಸಿದ್ದು, ಅದಾದ್ಮೇಲೆ ಬಿಜೆಪಿಯ ನಾಯಕರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದ್ದ ವಿಚಾರ ಗದ್ದಲಕ್ಕೆ ಕಾರಣವಾಗಿದೆ. ಈಗಷ್ಟೇ ಗಮನಿಸಿದ್ವಿ, ವಿಧಾನಸಭೆಯಲ್ಲೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಸದಸ್ಯರ ನಡುವೆ ಭಾರೀ ಮಾತಿನ ಚಕಮಕಿಗೆ ಈ ವಿಚಾರ ಕಾರಣವಾಗಿತ್ತು. ಇದೀಗ ಕಲಾಪವನ್ನ ಮುಂದೂಡಲಾಗಿದೆ. ಮಾನ್ಯ ಅಧ್ಯಕ್ಷರೇ, 17 ಹೋಟೆಲ್ಗಳಲ್ಲಿ ನಾಮಫಲಕವನ್ನ ಕನ್ನಡದವರನ್ನ ಈಗಾದರೂ ಜಾರಿಗೆ ತಂದಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು. ಯಾಕಂದ್ರೆ ಹಿಂದೆನೂ ಕೂಡ ಕಾನೂನು ಸಮಿತಿ ಬಹಳಷ್ಟು ಕನ್ನಡ ಕಡ್ಡಾಯ ಕೇಳಿ ಸಾಕಾಗೋಗಿದೆ. ಬಹಳ ಕಡೆ ಕೇಳಿದ್ರಿ, ಭಾಷಣಗಳಲ್ಲೆಲ್ಲ ಕೇಳಿದ್ರಿ, ಕನ್ನಡ ಕಡ್ಡಾಯ, ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದ್ರಿ, ಜಾರಿಗೆ ಮಾತ್ರ ಬರ್ತಾ ಇಲ್ಲ. ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನ ಘೋಷಣೆ ಮಾಡಿದ್ದಾರೆ, ಯಾರು ಇಲಾಖೆ ಅಧಿಕಾರಿಗಳನ್ನ ಘೋಷಣೆ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮ ಬಿಗ್ ಅಮೌಂಟ್ ಫೈನ್ ಏನಾದ್ರೂ ಮಾಡಕ್ಕೆ ಇದನ್ನ ಸ್ವಾಗತ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿಯನ್ನ ಅನುಮತಿ ನೀಡಬೇಕು, ಪ್ರಸ್ತಾವದ ನಿಲ್ಲಿಸಬೇಕೆಂದು ಸೂಚಿಸುತ್ತೇನೆ. ಕೆಟ್ಟ ಮನಸ್ಥಿತಿಯ ಪ್ರಶ್ನೆ. ನಾನು ತಮಿಳುನಾಡು ಹೋಗಿದ್ದೇನೆ. ಅನುಮತಿ ನೀಡಬೇಕು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ಮತ್ತೆ ಡಿಲೇ ಆಗ್ತದೆ, ನನಗೂ ಗೊತ್ತಿದೆ. ಇನ್ನು ಮಂಗಳೂರಿನಲ್ಲಿ ರಾಮನ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ದಿನದಿಂದಲೂ ಕೂಡ ಬಹಳ ಸಕ್ರಿಯವಾಗಿ ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರಾದ ಐವಾನ್ ಡಿಸೂಜಾ ಅವರು. ಇವತ್ತು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಅವರು ಅನಾವಶ್ಯಕವಾಗಿ ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ಶಿಕ್ಷಕಿ ಧರ್ಮ ನಿಂದನೆ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಕಾನೂನಾತ್ಮಕ ಕ್ರಮ ಕೈಗೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವಿ. ಪ್ರಧಾನಿ ಮೋದಿ ಬಗ್ಗೆ ಮಾತನಾಡಿದ್ರು ನಾವು ಕ್ರಮ ಕೈಗೊಳ್ತೀವಿ, ರಾಮನ್ ಬಗ್ಗೆ ಮಾತನಾಡಿದ್ರು ಕ್ರಮ ಕೈಗೊಳ್ತೀವಿ. ಆದ್ರೆ ಕ್ರಮ ಕೈಗೊಳ್ತಿದ್ರು ಕೂಡ ಬಿಜೆಪಿ ಅವರು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ನಾಯಕ ಐವಾನ್ ಡಿಸೂಜಾ ಅವರ ಪ್ರತಿಕ್ರಿಯೆ ಇದು. ಶಾಸಕರಾದವರು ಸಮಾಧಾನದಿಂದ ಮಾತನಾಡಬೇಕು, ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ ಅಂತ ಹೇಳಿ ವೇದವ್ಯಾಸ್ ಕಾಮತ್ ಹಾಗೆ ಭರತ್ ಶೆಟ್ಟಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ರ ಜೊತೆಯಲ್ಲಿ ಐವಾನ್ ಡಿಸೂಜಾ ನಡೆಸಿದ ಮಾತುಕತೆ ನಿಮ್ಮ ಮುಂದೆ. ರಾಜ್ಯದ ಕರಾವಳಿ ಭಾಗ ಧರ್ಮ ದಂಗಲ್ನಿಂದ ಈಗ ಮತ್ತೆ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಸದ್ಯಕ್ಕೆ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿ ಧರ್ಮ ನಿಂದನೆ ಮಾಡಿದ್ರು ಅನ್ನುವಂತಹ ವಿಚಾರ ರಾಜಕೀಯವಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ KPCCಯ ಉಪಾಧ್ಯಕ್ಷರು ಹಾಗೆಯೇ ಸರ್ಕಾರಿ ಮಾಜಿ ಮುಖ್ಯ ಸಚೇತಕರು
ಐವನ್ ಡಿಸೋಜಾ ಕಾಂಗ್ರೆಸ್ನ ಮುಖಂಡರು ಕೂಡ ಇವರು ನಮ್ಮ ಜೊತೆಗೆ ಖುದ್ದು ಈಗ ಹಾಜರಿದ್ದಾರೆ. ಅವರಿಂದ ನಾನು ಸದ್ಯಕ್ಕೆ ಆಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಪಡಿತೀನಿ. ಡಿಸೋಜಾ ಅವರೇ, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ರಾಜಕೀಯವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ಶಾಸಕರ ಮೇಲೆ FIR ದಾಖಲಿಸಿ ಅನ್ನುವಂತಹ ಮಾತನ್ನು BJP ಅವರು ಹೇಳ್ತಿದ್ದಾರೆ. ತಮಗೇನು ಅನಿಸುತ್ತೆ ಈ ಶಾಲೆಯ ವಿಚಾರವಾಗಿ ಆಗ್ತಾ ಇರೋ ಬೆಳವಣಿಗೆಯನ್ನು ನೋಡಿದರೆ? ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಿಸ್ಟರ್ಗಳು ನಡೆಸುವಂಥ ಶಾಲೆ ಮತ್ತು ಸಿಸ್ಟರ್ನ ಕಾನ್ವೆಂಟ್ಗಳು ಹತ್ರ ಇರ್ತಕ್ಕಂಥದ್ದು. ಅಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಚಿಕ್ಕ ಘಟನೆ ಆಗಿದೆ ಅಂತ ಅವರು ಹೇಳ್ತಾರೆ. ಯಾವುದು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳುವ ಒಂದು ಪೋಯೆಟನ್ನು ಇಂಗ್ಲೀಷ್ ಟೀಚರ್ ಅವರು ಹೇಳಬೇಕಾಗಿದ್ದರೆ ಅವರು ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳುವುದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಏನು ಹೇಳಿದರೋ ಅದರ ಬಗ್ಗೆ ತನಿಖೆ ಆಗಲಿ. ಅವರು ಏನಾದರೂ ತಪ್ಪು ಹೇಳಿದ್ದಿದ್ರೆ, ಹಿಂದೂ ಧರ್ಮದ ಬಗ್ಗೆ ದೂಷಣೆ ಮಾಡಿದರೆ ಅಥವಾ ಮುಸ್ಲಿಂ ಧರ್ಮದ ಬಗ್ಗೆ ಮಾಡಿದರೆ, ಕ್ರೈಸ್ತ ಧರ್ಮದ ಬಗ್ಗೆ ಮಾಡಿದರೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಇದೆ, ಒಂದು ಕಾನೂನಿದೆ. ನಿಮ್ಮೆಲ್ಲರ ವಿನಂತಿ ಮಾಡ್ಕೋತಾ ಇದ್ದಾರೆ, 2 ನಿಮಿಷ ಮಾತಾಡ್ತೀನಿ ಅಂತ. ಪರಮೇಶ್ವರ ನಾವೇನಾದ್ರು ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಈ ಹೇಳಿಕೆ ಒಪ್ಕೊಳ್ತೀರಾ ನೀವು? ಈ ಕ್ರಿಶ್ಚಿಯನ್ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರಬೇಕು. ಆದ್ರಿಂದ ಕಂಪ್ಲೇಂಟ್ ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ. ಅದನ್ನ ನಾವು ಇಲ್ಲಿ ಅವರು ನಾನು ಇರ್ಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ ಈ ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇಬ್ಬರನ್ನು ಎರಡೂ ಕಡೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅಲ್ಲೆಲ್ಲ ಮುಂದುವರಿಸಿ. ನೀವು ಮಾತಾಡುವ ವೇಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಮಾತಾಡಕ್ ಹೋಗ್ಬೇಡಿ. ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಎಂಕ್ವೈರಿ ಮಾಡಿ ಹೇಳಿದಿರಿ. ಯಾವುದೇ ಗೃಹ ಸಚಿವರು ಈ ತರ ನಿಮ್ಮ ಹೇಳಿಕೆ ಬಗ್ಗೆ ಊಟ ಮಾಡಲಿಲ್ಲ, ನಿಮ್ಮ ಹೇಳಿಕೆ ನಾನು ಹೇಳಿಕೆನೂ ಕೂಡ ಸತ್ಯ ಇರ್ಲಿಕ್ಕಿಲ್ಲ, ಅದು ಎಂಕ್ವೈರಿ ಆಗ್ಬೇಕಂದ್ರೆ ಅರ್ಥ ಏನ್ ಸರ್? ಅಲ್ಲಲ್ಲ, ನೀವು ಹೇಳ್ತಾ ಇದ್ದೀನಿ ಅಂದ್ರೆ ತನಿಖೆ ಆದ್ರೆ ಸತ್ಯಾಸತ್ಯತೆ ಬರುತ್ತಲ್ಲ. ತನಿಖೆ ಆಗದೆ ನಾವು ಐ ಕ್ಯಾನಾಟ್ ಕನ್ಕ್ಲೂಷನ್ಸ್. ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ಅಲ್ಲ ಪರಮೇಶ್ವರೇ, ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ನೀವು ಫೇರ್ ಆಗಿ ಅಲ್ಲಿ ಗೊತ್ತಾಗಬೇಕು ಅಂತ. ಟ್ರೂತ್ ಶುಡ್